ಬಂಧುಗಳೇ ನಮಸ್ಕಾರ. ಒಂದು ವೆರಿ ಇಂಟರೆಸ್ಟಿಂಗ್ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕವಾದಂಥ ಸ್ವಾಗತ. ದಯಮಾಡಿ ಎಚ್ ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನಿಜವಾಗ್ಲೂ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬ ಮಾಹಿತಿ ಇದೆ ಇದರಲ್ಲಿ, ಕಡೆವರೆಗೂ ತಪ್ಪದೆ ನೋಡಿ. ಇತ್ತೀಚಿನ ದಿನಗಳಲ್ಲಿ ಆಗ್ತಿರ್ತಕ್ಕಂಥ ವಿದ್ಯಮಾನಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಮೋದಿಯವರಿಗೆ ಒಂದು ಪ್ರಶ್ನೆ ಕೇಳಬೇಕು ಅನಿಸುತ್ತೆ. 2029 ಚುನಾವಣೆನ ಯಾರ ಮೇಲೆ ಮಾಡ್ತೀರಾ ಮೋದಿಯವರೇ? ಯಾರು ನಿಮ್ಮ ಎಗನೆಸ್ಟಾಗಿ ನಿಂತ್ಕೊತಾರೆ? ನೋಡಿ, 2024 ಚುನಾವಣೆಯಲ್ಲಿ 3ನೇ ಬಾರಿ ಅತಿ ದೊಡ್ಡ ಬಹುಮತದಿಂದ ಅಧಿಕಾರಕ್ಕೆ ಬಂದ್ಬಿಡುತ್ತೆ ಅಂತ ಹೊರಟಂತಹ BJPಗೆ ಕೇವಲ 240 ಸೀಟ್ ಬಂದಾಗ ಮಾರಲಿ ಅದೊಂದು ಸೋಲಾಗಿತ್ತು ಮೋದಿಯವರ ಆಡಳಿತಕ್ಕೆ. ಒಂದು ರೀತಿಯಲ್ಲಿ BJPಯ ಜಂಗ ಬಲವೇ ಹುಡುಕೋಗ್ಬೇಕಾಗಿದ್ದ ಸಂದರ್ಭದಲ್ಲಿ 200ಕ್ಕಿಂತ ಹೆಚ್ಚು ಸೀಟುಗಳು ಇಂಡಿಯಾ ಅಲಯನ್ಸ್ಗೆ ಬಂದಿತ್ತು. ಆಲ್ಮೋಸ್ಟ್ ಹತ್ತಿರ ಇದ್ದರು. ಎಂತಹ ಅದ್ಭುತ ಪ್ರದರ್ಶನ ವಿರೋಧ ಪಕ್ಷಗಳು ಕೊಡ್ಬೋದಾಗಿತ್ತು. ಆ ಸಂದರ್ಭದಲ್ಲಿ ವಿರೋಧ ಪಕ್ಷಗಳ ಬಾಯಲ್ಲಿ ಬಂದಂತಹ ಮಾತುಗಳೇನು ಗೊತ್ತಾ? ಅಲ್ಲ, ಪರಿಸ್ಥಿತಿನೂ ಹಾಗೆ ಇತ್ತು ಬಿಡಿ. ಇವರು ಚಂದ್ರಬಾಬು ನಾಯ್ಡು ಮೇಲೆ, ನಿತೀಶ್ ಕುಮಾರ್ ಮೇಲೆ ಡಿಪೆಂಡ್ ಆಗಬೇಕಾಗಿತ್ತು ಬಹುಮತಕ್ಕೋಸ್ಕರ. 32 ಸಂಖ್ಯೆ ಕಡಿಮೆ ಇತ್ತು ಬಹುಮತಕ್ಕೆ BJPಗೆ. ವಲ್ನರಬಲ್ ಪೊಸಿಷನಲ್ಲಿ ಮೋದಿಯವರು ಇರಬೇಕಾಗಿತ್ತು. ಆಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಮಾತು ಹೇಳ್ತಾರೆ, ಇನ್ನು 6 ತಿಂಗಳು ಕೂಡ ಮೋದಿ ಪ್ರಧಾನಮಂತ್ರಿ ಆಗಿರಲ್ಲ ಅಂತೇಳಿ. ಇದೇ ರಾಹುಲ್ ಗಾಂಧಿ ಹೇಳ್ತಾರೆ, 1 ವರ್ಷಕ್ಕಿಂತ ಜಾಸ್ತಿ ಮೋದಿ ಪ್ರಧಾನಮಂತ್ರಿ ಆಗಿರಲ್ಲ, ಈ ಸರ್ಕಾರ ಉಳಿಯಲ್ಲ ಅಂತೇಳಿ. ಈಗ ಆಲ್ಮೋಸ್ಟ್ 2 ವರ್ಷ ಕಳೆದೋಗ್ತಾ ಇದೆ. ಮೋದಿಯವರೇನೋ ಗಟ್ಟಿ ಕೂತಿದ್ದಾರೆ. ಆದರೆ ವಿರೋಧ ಪಕ್ಷಗಳ ಕಥೆ ಏನಾಗಿದೆ? ವಿರೋಧ ಪಕ್ಷಗಳ ವಿರೋಧ ಬಿಡಿಬಿಡಿ, ವಿರೋಧ ಪಕ್ಷಗಳೇ ಇಲ್ದಂಗೆ ಹೋಗ್ತಾ ಇದೆಯಲ್ಲ. ಪಕ್ಷಗಳೇ ನುಚ್ಚುನೂರಾಗಿ ಹೋಗ್ತಾ ಇದ್ದಾವೆ. ಎಷ್ಟೆಷ್ಟು ಭಾಗಗಳಾಗಿದ್ದಾವೋ, ಯಾವ ಭಾಗ ಯಾರ ಜೊತೆ ಇದೆಯೋ ಆ ಪಕ್ಷದವ್ರಿಗೆ ಗೊತ್ತಾಗ್ತಾ ಇಲ್ಲ. ಇನ್ನು ವಿರೋಧ ಪಕ್ಷ ಅಂತ ಉಳಿದಿರ್ತಕ್ಕಂಥ ಕಾಂಗ್ರೆಸ್ಗೆ ನೋಡಿ, ಕಾಂಗ್ರೆಸ್ ಪರಿಸ್ಥಿತಿ ನೋಡಿ. ಯಾಕೆ ನಾನು ಲೋಕಸಭಾ ಚುನಾವಣೆ ವಿಚಾರದಲ್ಲಿ ಇಷ್ಟೊಂದು ಸೀರಿಯಸ್ ಆಗಿ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಕಾಂಗ್ರೆಸ್ನ ಪರಿಸ್ಥಿತಿ ನೋಡಿ ಇಡೀ ದೇಶದಲ್ಲಿ. ನೋಡಿ, ಸ್ವಿಂಗ್ ಸ್ಟೇಟ್ಸ್ ಅಂತ ಇದೆ ನಮ್ಮಲ್ಲಿ. ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳ, ಬಿಹಾರ ಮತ್ತು ತಮಿಳುನಾಡು ಮತ್ತು ಪಾಂಡಿಚೇರಿ ಸೇರಿಸಿ ಈ 5 ರಾಜ್ಯಗಳಿಂದ 250 ಸೀಟ್ಗಳಿದೆ. ಉತ್ತರ ಪ್ರದೇಶದಲ್ಲಿ 80, ಮಹಾರಾಷ್ಟ್ರದಲ್ಲಿ 48, ಪಶ್ಚಿಮ ಬಂಗಾಳದಲ್ಲಿ 42, ಬಿಹಾರದಲ್ಲಿ 40, ತಮಿಳುನಾಡು 39 ಪ್ಲಸ್ ಪಾಂಡಿಚೇರಿ ಒಂದು ಸೇರಿಸಿದ್ರೆ ಅದು 40. ಈ 5 ರಾಜ್ಯಗಳು ಮತ್ತು ಅದೊಂದು ಕೇಂದ್ರಾಡಳಿತ ಪ್ರದೇಶ ಸೇರಿ 250 ಸೀಟ್ ಇದೆ. ಈ 5 ರಾಜ್ಯಗಳಲ್ಲಿ ಕಾಂಗ್ರೆಸ್ನ ವೋಟ್ ಶೇರು 10%ಗಿಂತ ಕಡಿಮೆ ಇದೆ. ಮಹಾರಾಷ್ಟ್ರದಲ್ಲಿ ಒಂದು 10 ಇರ್ಬೋದು, 10%ಗಿಂತ ಕಡಿಮೆ. ನೀವು ಅದಕ್ಕೆ ಗುಜರಾತ್ ಮತ್ತು ಒರಿಸ್ಸಾನ ಸೇರಿಸ್ಕೊಂಡ್ಬಿಟ್ರೆ 275 ಸೀಟ್ ಆಗುತ್ತೆ. ಈ ಇಷ್ಟೂ ರಾಜ್ಯಗಳಲ್ಲಿ ಕಾಂಗ್ರೆಸ್ನ ಶಕ್ತಿನೇ ಇಲ್ಲ 275 ಸೀಟಲ್ಲಿ. ಮೊನ್ನೆ 2024 ಚುನಾವಣೆಯಲ್ಲೂ ದೊಡ್ಡ ಏನು ಪರ್ಫಾರ್ಮೆನ್ಸ್ ಮಾಡಿಬಿಡ್ತು ಕಾಂಗ್ರೆಸ್ಸು. ಯಾರು ಅನ್ಕೊಂಡೇ ಇರಲಿಲ್ಲ, ಅವರೇ ಅನ್ಕೊಂಡಿರಲಿಲ್ಲ. ಆದ್ರೂ ಕೂಡ ಈ 275 ಸೀಟ್ಗಳೇನಿದೆ ಇದರಲ್ಲಿ ಕಾಂಗ್ರೆಸ್ ತಗೊಂಡಿದ್ದು ಕೇವಲ 32 ಸೀಟ್ ಮಾತ್ರ. ಏನು 99 ಬಂದಿದೆ, ಅವೆಲ್ಲವೂ ಸಣ್ಣ ಪುಟ್ಟ ರಾಜ್ಯಗಳಿಂದನೇ ಬಂದಿದ್ದು. ಕೇರಳದಿಂದ ದೊಡ್ಡ ಚಂಕ್ ಬಂತು, ತಮಿಳುನಾಡಿಂದ ಬಂತು, ತೆಲಂಗಾಣದಿಂದ ಬಂತು, ಕರ್ನಾಟಕದಿಂದ ಬಂತು. ಆದರೆ ಈ ಸ್ವಿಂಗ್ ಸ್ಟೇಟ್ಗಳೇನಿದೆಯಲ್ಲ, ಇವ್ಯಾವುದನ್ನು ಟಚ್ ಮಾಡೋಕ್ಕೆ ಆಗ್ತಿಲ್ಲ ಕಾಂಗ್ರೆಸ್ ಕೈಲಿ. 275 ಸೀಟು ರೀ, ಬಹುಮತಕ್ಕೆ ಬೇಕಾಗಿರೋದು 272 ಸೀಟು. 275 ಸೀಟಲ್ಲಿ ಅವ್ರ ಪ್ರೆಸೆನ್ಸೇ ಇಲ್ಲ ಅಂತ ಹೇಳಿದ್ರೆ ಇದನ್ಯಾರ್ದು ವಿಪಕ್ಷ ಅಂತ ಹೇಳ್ತಾರೆ. ಇನ್ನು ಇದೇ ಕಾಂಗ್ರೆಸ್ನ ಹಿಸ್ಟ್ರಿ ನೋಡ್ಕೊಂಬಂದರೆ, ಯಾವುದಾದ್ರೂ ರಾಜ್ಯದಲ್ಲಿ ಅಥವಾ ಯಾವುದಾದ್ರೂ ಚುನಾವಣೆನ ಒಂದ್ಸರಿ ಸೋತ್ರೆ ಮತ್ತೆ ಅವರು ಅಧಿಕಾರಕ್ಕೆ ಬರೋದೇ ಇಲ್ಲ. ಅಧಿಕಾರಕ್ಕೆ ಬರೋದೇ ಬಿಟ್ಬಿಡಿ, ಕಳೆದೇ ಹೋಗ್ಬಿಡ್ತಾರೆ ಆ ರಾಜ್ಯಗಳಲ್ಲಿ. 50-60ರ ದಶಕದಲ್ಲಿ ಉತ್ತರ ಪ್ರದೇಶ ಮತ್ತು ಬಿಹಾರಿಂದ ಮಾಯ ಆದರು, ಮತ್ತೆ ಕಾಣ್ಲೇ ಇಲ್ಲ, ಅಲ್ಲಿ ಅಸ್ತಿತ್ವದಲ್ಲೇ ಇಲ್ಲ. ತಮಿಳುನಾಡಲ್ಲಿ 1967ರಲ್ಲಿ ಅಧಿಕಾರ ಕಳ್ಕೊಂಡ್ರು, ಅದಾದಮೇಲೆ ಅಸ್ತಿತ್ವದಲ್ಲೇ ಇಲ್ಲ. ಪಶ್ಚಿಮ ಬಂಗಾಳದಲ್ಲಿ 1977ರಿಂದ ಅಧಿಕಾರದಲ್ಲೂ ಇಲ್ಲ, ಅಸ್ತಿತ್ವದಲ್ಲೂ ಇಲ್ಲ. ಗುಜರಾತಲ್ಲಿ 1990ರಲ್ಲಿ ಅವರು ಅಧಿಕಾರ ಕಳ್ಕೊಂಡಿದ್ದು. ಆಗ ಸಮ್ಮಿಶ್ರ ಸರ್ಕಾರ ಮಾಡ್ಕೊಂಡು BJP ಅಧಿಕಾರಕ್ಕೆ ಬಂತು. ಅಲ್ಲಿಂದ ಇಲ್ಲಿವರೆಗೂ BJPನೇ ಇದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲೂ ಇಲ್ಲ, ಅಸ್ತಿತ್ವದಲ್ಲೂ ಇಲ್ಲ 1990ಯಿಂದ. ಒರಿಸ್ಸಾದಲ್ಲಿ 1999ರಿಂದ ಕೇವಲ ಕಾಂಗ್ರೆಸ್ ಅಷ್ಟು ಡಿಮಿನಿಷ್ ಆಗ್ತಾ ಇಲ್ಲ. ಯಾವ ಕಾಂಗ್ರೆಸ್ನ ಶಕ್ತಿಯನ್ನು ಹೀರ್ಕೊಂಡು ಅದರಿಂದನೇ ಬೆಳ್ಕೊಂಬಂದು ಪ್ರಾದೇಶಿಕ ಪಕ್ಷಗಳಾದವು, ಈ ಪಕ್ಷಗಳು ಕೂಡ ಸಂಪೂರ್ಣವಾಗಿ ಕುಸಿದೋಗ್ತಾ ಇದ್ದಾವೆ. ಯಾಕೆ ಹೀಗಾಗ್ತಾ ಇದೆ? ಅಧಿಕಾರದಲ್ಲಿ ಇಲ್ಲ ಅಂತೇಳಿ ಪ್ರಾದೇಶಿಕ ಪಕ್ಷಗಳು ಮುಳುಗೆ ಹೋಗ್ಬಿಡ್ಬೇಕಾ ಅಥವಾ ಒಡೆದು ಚೂರಾಗೇ ಬಿಡಬೇಕಾ? ಹಿಂದೆ ಯಾವಾಗಲೂ ಆಗ್ತಿರಲಿಲ್ಲ ರೀ. ನೋಡಿ, 1967ರಲ್ಲೇ 5 ರಾಜ್ಯಗಳಲ್ಲಿ ಕಾಂಗ್ರೆಸ್ಸೇತರ ಸರ್ಕಾರಗಳು ಬಂದವು. ಶಕ್ತಿ ಕಡಿಮೆ ಇದ್ರೂ ಕೂಡ, ವಿರೋಧ ಪಕ್ಷಗಳ ಸಂಖ್ಯೆ ಕಡಿಮೆ ಇದ್ರೂ ಕೂಡ ಯಾವತ್ತೂ ವಿರೋಧ ಪಕ್ಷಗಳು ಸೋತು ಓಡೋಗಿರಲಿಲ್ಲ ಅಥವಾ ಚಿದ್ರ ಆಗಿರಲಿಲ್ಲ. 77ರಲ್ಲಿ ಜನತಾ ಪಕ್ಷ ಬಂತು, ಅದಾದಮೇಲೆ 80ರಲ್ಲಿ ಮತ್ತೆ ದೊಡ್ಡ ಬಹುಮತ ಬಂತು ಕಾಂಗ್ರೆಸ್ಗೆ. BJPಗೆ ಬಂದಿದ್ದು 2 ಸೀಟು. BJಪಿನ ಪೀಸ್ ಆಗಲಿಲ್ಲ, ಕಮ್ಯುನಿಸ್ಟ್ ಪಾರ್ಟಿಯನ್ನು ಪೀಸ್ ಆಗಲಿಲ್ಲ. ಬೇರೆ ಬೇರೆ ಪಕ್ಷಗಳಿದ್ವು, ಯಾವುದನ್ನು ಹೊಡೆದು ಚೂರಾಗಲಿಲ್ಲ. 80ರಲ್ಲಿ ಮತ್ತೆ ದೊಡ್ಡ ಜಯ ಸಿಕ್ತು ಇಂದಿರಾ ಗಾಂಧಿಗೆ. ವಿರೋಧ ಪಕ್ಷಗಳೇನು ಹಾಳಾಗಲಿಲ್ಲ. 84ರಲ್ಲಿ ಅಭೂತಪೂರ್ವವಾದಂತಹ ಜಯ ಬಂತು ಕಾಂಗ್ರೆಸ್ಗೆ. ಅದಾದಮೇಲೆ ಕಂಪ್ಲೀಟಾಗಿ ಡಿಕ್ಲೇರ್ ಹಾಕೊಂಡೇ ಬಂದಿದ್ದು. ಆ ಸಂದರ್ಭದಲ್ಲಿ BJಪಿಗೆ ಸಿಕ್ಕಿದ್ದು ಬರೀ 2 ಸೀಟು. BJP ಪೀಸ್ ಆಗಲಿಲ್ಲ, ಕಮ್ಯುನಿಸ್ಟ್ ಪಾರ್ಟಿಗಳು ಹೊಡೆದೋಗಲಿಲ್ಲ. ಆದರೆ ಈಗ ಯಾಕೆ ಆಗಾಗ್ತಾ ಇದೆ? ಒಂದು ಸೋಲು, ಒಂದು ಆಘಾತ. ಮೊನ್ನೆ ಮಮತಾ ಬ್ಯಾನರ್ಜಿಯ ಕತೆ ನೋಡಿದ್ವಿ. ಒಂದು ಸೋಲು ಅಷ್ಟೇನೆ, ಇಡೀ ಪಕ್ಷವೇ ಪೀಸ್ ಆಗೋಗಿದೆ. ಮಹಾರಾಷ್ಟ್ರದಲ್ಲಿ ಉದ್ಧವ್ ಶಿವಸೇನೆ ತುಂಡಾಗೋಗಿದೆ. ಶರದ್ ಪವಾರ್ ಅವರ ಪಾರ್ಟಿ ಕೈಯಲ್ಲೇ ಇಲ್ಲ ಅವ್ರಿಗೆ.
ಆಮ್ ಆದ್ಮಿ ಪಾರ್ಟಿ ತುಂಡಾಗೋಗಿದೆ. ಯಾಕೆ ಹೀಗಾಗಿದೆ? ಅವತ್ತಾಗಿರಲಿಲ್ಲ, ಇವತ್ತು ಯಾಕೆ ಆಗಿದೆ ಅಂತ ಹೇಳಿದ್ರೆ, ಆವತ್ತು ಇಡೀ ದೇಶವೇ ಕಾಂಗ್ರೆಸ್ಮಯ ಆಗಿತ್ತು, ವಿರೋಧ ಪಕ್ಷಗಳಿಗೆ ಸಂಖ್ಯೆ ಕಡಿಮೆ ಇತ್ತು, ಆದರೂ ಯಾಕೆ ಚೂರಾಗ್ತಿರ್ಲಿಲ್ಲ ಅಂತ ಹೇಳಿದ್ರೆ, ಆ ಎಲ್ಲ ಪಕ್ಷಗಳು ಒಂದು ಸಿದ್ಧಾಂತದ ಮೇಲೆ, ಒಂದು ಹೋರಾಟದ ಮೇಲೆ ನಿರ್ಮಾಣ ಆಗಿದ್ವು. ಯಾವುದೇ ಒಬ್ಬ ವ್ಯಕ್ತಿಯ ಮೇಲೆ, ಒಬ್ಬ ಕುಟುಂಬದ ಮೇಲೆ ನಿರ್ಧಾರ ಆಗಿರಲಿಲ್ಲ. ಆದರೆ ಇವತ್ತಿರ್ತಕ್ಕಂಥ ಪ್ರಾದೇಶಿಕ ಪಕ್ಷಗಳು ನೋಡ್ಕೊಂಬನ್ನಿ, ಇನ್ಕ್ಲೂಡಿಂಗ್ ಕಾಂಗ್ರೆಸ್, ಎಲ್ಲವೂ ಕೂಡ ಒಬ್ಬ ವ್ಯಕ್ತಿ ಅಥವಾ ಒಂದು ಕುಟುಂಬಕ್ಕೆ ಜೋತು ಬಿದ್ದಿರೋವು. ಹೀಗಾಗಿ ಆ ಸಿದ್ಧಾಂತ ಅಂತಕ್ಕಂಥದ್ದು, ಆ ಹೋರಾಟ ಅಂತಕ್ಕಂಥದ್ದು ಭಾವನೆನೇ ಇಲ್ಲ. ಉದಾಹರಣೆಗೆ ನೋಡಿ, ಮಮತಾ ಬ್ಯಾನರ್ಜಿ TMC. ಮಮತಾ ಬ್ಯಾನರ್ಜಿ 13 ವರ್ಷಗಳ ನಿರಂತರ ಹೋರಾಟದ ಫಲವಾಗಿ ಪಕ್ಷವನ್ನು ಅಧಿಕಾರಕ್ಕೆ ತಗೊಂಬಂದರು, 15 ವರ್ಷ ಅಧಿಕಾರದಲ್ಲಿಟ್ಟರು. ಯಾವಾಗ ತನ್ನ ಕುಟುಂಬ ಅಂಥೇಳಿ ಆ ಕುಟುಂಬಕ್ಕೆ ಜೋತು ಬಿದ್ದರು, ಅಭಿಷೇಕ್ ಬ್ಯಾನರ್ಜಿಗೆ ಜೋತು ಬಿದ್ದರು. ಅಭಿಷೇಕ್ ಬ್ಯಾನರ್ಜಿ ಯಾವ ಹೋರಾಟನೂ ಮಾಡಿರಲಿಲ್ಲ, ಅವ್ನಿಗೆ ಯಾವ ತತ್ವವೂ ಇರಲಿಲ್ಲ, ಸಿದ್ಧಾಂತವೂ ಇರಲಿಲ್ಲ. ಇವತ್ತು ಇಡೀ ಪಕ್ಷದಲ್ಲಿ ಪಕ್ಷ ಬಿಟ್ಟವರೆಲ್ಲ ದೂಷಣೆ ಮಾಡ್ತಿರೋದು ಇದೇ ಅಭಿಷೇಕ್ ಬ್ಯಾನರ್ಜಿಯನ್ನು. ಇಡೀ ಪಕ್ಷನೇ ಚಿಂದಿ ಹೋಗಿದೆ. ಇದೇ ಉದ್ಧವ್ ಠಾಕ್ರೆ ವಿಚಾರದಲ್ಲೂ ಅಷ್ಟೇನೆ. ಯಾವ ಒಂದು ವಿಚಾರಧಾರೆಯಿಂದ ಅವ್ರ ತಂದೆ ಬಾಳ್ ಠಾಕ್ರೆ ಅವರು ಪಕ್ಷ ಕಟ್ಟಿದ್ರು, ಅದು ಯಾವುದೇ ಹೋರಾಟ ಗೊತ್ತಿಲ್ಲದ, ಯಾವುದೇ ಜನಗಳ ಸಂಪರ್ಕ ಇಲ್ಲದ, ಜನಗಳ ನಾಡಿ ಮಿಡಿತ ಗೊತ್ತಿಲ್ಲದ ಉದ್ಧವ್ ಠಾಕ್ರೆ ಕೈಲಿಗೆ ಪಕ್ಷ ಬಂತು, ಚಿದ್ರ ಆಯಿತು. ನೀವೆಲ್ಲ ಪಕ್ಷಗಳ ಕತೆ ನೋಡಿ. ಇವತ್ತು RJD ಲೆಕ್ಕಕ್ಕೆ ಇಲ್ದಂಗೆ ಹೋಗಿದೆ. ಬಿಹಾರಲ್ಲಿ ಕೇವಲ ಒಂದಷ್ಟು ಮುಸ್ಲಿಂ ಮತ್ತು ಒಂದಷ್ಟು ಯಾದವ್ ಓಟ್ಗಳನ್ನ ನೆಚ್ಕೊಂಡು ಕೂತಿದೆ. ಯಾಕೆ? ಅದೇ ಕುಟುಂಬಕ್ಕೆ ನೇತು ಬಿದ್ದಿದ್ದಕ್ಕೆ. ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ 27ರ ಚುನಾವಣೆ ಬಹುಶಃ ಅಖಿಲೇಶ್ ಯಾದವ್ಗೆ ಕಡೆಯ ಚುನಾವಣೆ ಆಗುತ್ತೆ. ಇನ್ನು ಬೇರೆ ವಿರೋಧ ಪಕ್ಷಗಳ ಕತೆ, DMK ನೋಡಿದ್ರೆ ಬಂದು BJP ಜೊತೆ ನಿಂತ್ಕೊಂಡಿದೆ. ಒರಿಸ್ಸಾದಲ್ಲಿ ಬಿಜು ಜನತಾದಳ ಯಾವಾಗಲೂ BJPಯ ಜೊತೆನೇ ಇರುತ್ತೆ, ಅದು BJPಗೆ ಸಹಕಾರ ಕೊಡ್ತಿರುತ್ತೆ. YSRP ಅಂತ ಹೇಳಿದ್ರೆ ಅವರು ಯಾವಾಗಲೂ ಟ್ಯಾಕ್ಟಿಕಲ್ ಸಪೋರ್ಟ್ ಅಂತ ಮೋದಿ ಅವರಿಗೆ ಕೊಡ್ತಾರೆ. ಇಲ್ಲ, ವಿರೋಧ ಪಕ್ಷಗಳು ಛಿದ್ರಾಗಿ ಹೋಗಿದ್ದಾವೆ. ಇಲ್ಲ, ಯಾರು ವಿರೋಧ ಪಕ್ಷ ಅಂತ ಹೇಳ್ತಿದ್ದೋ ಅವೆಲ್ಲರೂ ಬಂದು ಮೋದಿ ಜೊತೆ ನಿಂತ್ಕೊಂಡಿದ್ದಾರೆ. ಅಂದರೆ 29ರ ಚುನಾವಣೆನ ಮೋದಿಜಿ ಯಾರ ಮೇಲೆ ಮಾಡ್ತೀರಿ ನೀವು? ಎಲ್ಲ ನಿಮ್ಮ ಜೊತೆ ಇದ್ದಾರೆ ಅಂತ ಸರ್ವನಾಶ ಆಗೋಗಿದ್ದಾರೆ. ಇದು ಪ್ರಜಾಪ್ರಭುತ್ವಕ್ಕೆ ಒಳ್ಳೆ ಬೆಳವಣಿಗೆ ಅಲ್ಲ. ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ದರ್ ಶುಡ್ ಬಿ ಒನ್ ಫಾರ್ಮಿಡಬಲ್ ಅಪೋಸಿಷನ್. ಇವತ್ತು ಕಾಂಗ್ರೆಸ್ಗೆ ರಾಹುಲ್ ಗಾಂಧಿ ಅಂತ ಲೀಡರ್ ನೆಚ್ಕೊಂಡ್ರೆ ಆ ಪಕ್ಷ ಸರ್ವೈವ್ ಆಗೋಕ್ಕೆ ಸಾಧ್ಯನೇನ್ರಿ? ದೇಶ ಕ್ರೂಷಿಯಲ್ ವಿಚಾರಗಳಲ್ಲಿ ಇದ್ದಾಗಲೇ ಫಾರಿನ್ಗೆ ಹೋಗಿ ಕೂತ್ಕೊಂತಾರೆ. 15 ದಿವಸ 20 ದಿವಸ ಎಲ್ಲೋಗ್ತಾರೆ ಗೊತ್ತಿಲ್ಲ, ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಇಂಥವ್ರನ್ನ ಇಟ್ಕೊಂಡು ಒಂದು ಪಕ್ಷ, ಆ ಪಕ್ಷ ನೆಚ್ಕೊಂಡು ಒಂದಷ್ಟು ಜನ ಕಾರ್ಯಕರ್ತರು ಏನಾಗಬೇಕು ಅವ್ರ ಪಾಡು. ಇವರು ಮೋದಿಯವ್ರನ್ನ ಎದುರಿಸ್ಲಿಕ್ಕೆ ಸಾಧ್ಯನಾ? BJPನ ಎದುರಿಸ್ಲಿಕ್ಕೆ ಸಾಧ್ಯನಾ? ನೋಡಿ, 2024ರಲ್ಲಿ ಸೋಲಾದಾಗ ಜಂಗಬಲ ಹುಡುಗೋಗಿ ಕೂತ್ಕೊಂಡ್ಬಿಡ್ಬೇಕಾಗಿತ್ತು BJP ಲೀಡರ್ಗಳೆಲ್ಲ ಮನೆಯಲ್ಲಿ. ಆದರೆ ಅದನ್ನು ಕೋರ್ಸ್ ಕರೆಕ್ಷನ್ಗೆ ಉಪಯೋಗಿಸ್ಕೊಂತು BJP. ಇಟ್ ವೆಂಟ್ ಟು ದ ಡ್ರಾಯಿಂಗ್ ರೂಮ್. ಎಲ್ಲಿ ತಪ್ಪಾಗಿದೆ, ಏನು ಮಾಡಬೇಕು ಅಂತೇಳಿ ಆವತ್ತು ಜಂಗಬಲ ಉಡ್ಗಿಸ್ಕೊಂಡು ಮನೇಲಿ ಕೂತ್ಕೊಳ್ಳಿಲ್ಲ, ಅಗ್ರೆಸಿವ್ ಆಗಿ ಮುಂದೆ ನುಗ್ಗಿದ್ರು. ಆ ಅಗ್ರೆಷನ್ ಕಾರಣಕ್ಕೇನೆ ಇವತ್ತು ಯಾರ್ಯಾರು ವಿರೋಧ ಪಕ್ಷದವರು ಅವತ್ತು ಗಹಗಹಿಸಿ ನಕ್ಕಿದ್ರು ಎಲ್ಲ ಇಲ್ಲ ನಾಶ ಆಗೋಗ್ತಾ ಇದ್ದಾರೆ, ಇಲ್ಲ ಬಂದು BJPಯ ಕಾಲ್ ಕೆಳಗಡೆ ಕೂತ್ಕೊತಾ ಇದ್ದಾರೆ. ದಿಸ್ ಇಸ್ ಸ್ಟ್ರಾಟಜಿ. BJPಗೂ ಮತ್ತು ವಿರೋಧ ಪಕ್ಷಕ್ಕೆ ಇರ್ತಕ್ಕಂಥ ದೊಡ್ಡ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, BJPಯಲ್ಲಿರ್ತಕ್ಕಂಥ ನಾಯಕರ ಬಗ್ಗೆ ಭಾರತದ ಜನಗಳಿಗೆ ಇರ್ತಕ್ಕಂಥ ವಿಶ್ವಾಸಾರ್ಹತೆ, ಕ್ರೆಡಿಬಿಲಿಟಿ. ಮೋದಿಯ ಮೇಲೆ ನಂಬಿಕೆ ಇದೆ, ಅಮಿತ್ ಶಾ ಮೇಲೆ ನಂಬಿಕೆ ಇದೆ, ಯೋಗಿಯವರ ಮೇಲೆ ನಂಬಿಕೆ ಇದೆ, ಸುವೇಂದು ಅಧಿಕಾರಿ ಅವ್ರ ಮೇಲೆ ನಂಬಿಕೆ ಇದೆ, ಹಿಮಂತ್ ಬಿಸ್ವಾ ಶರ್ಮಾ ಅವ್ರ ಮೇಲೆ ನಂಬಿಕೆ ಇದೆ. ಯಾವ BJPಯ ದೊಡ್ಡ ಲೀಡರ್ಗಳು ಅಂತ ಹೇಳ್ತೀವಿ ಅವರ ಮೇಲೆ ಜನಗಳಿಗೆ ವಿಶ್ವಾಸಾರ್ಹತೆ ಇದೆ. ವಿಪಕ್ಷದ ಮೇಲೆ ಯಾರ ಬಗ್ಗೆ ವಿಶ್ವಾಸ ಮಾಡ್ತಾರ್ರಿ? ರಾಹುಲ್ ಗಾಂಧಿ ಬಗ್ಗೆ ಯಾರಾದರೂ ವಿಶ್ವಾಸ ಮಾಡಲಿಕ್ಕೆ ಸಾಧ್ಯನಾ? ಡೆವಲಪ್ಮೆಂಟ್ ವಿಚಾರ ತಗೊಳ್ಳಿ, ಫಾರಿನ್ ಅಫೇರ್ಸ್ ವಿಚಾರ ತಗೊಳ್ಳಿ, ಎಕನಾಮಿಕ್ಸ್ ವಿಚಾರ ತಗೊಳ್ಳಿ, ಧರ್ಮದ ವಿಚಾರ ತಗೊಳ್ಳಿ, ಕಮಿಟ್ಮೆಂಟ್ ವಿಚಾರ ತಗೊಳ್ಳಿ, ಹೋರಾಟದ ವಿಚಾರ ತಗೊಳ್ಳಿ, ಯಾವುದ್ರಲ್ಲಾದ್ರೂ ಸರಿಸಾಟಿಯಾಗಿ ನಿಲ್ತಾರ? ಇವತ್ತೇನಾಗ್ಬಿಟ್ಟಿದೆ ಅಂದರೆ ಭಾರತದ ಜನಕ್ಕೆ ಆಪ್ಷನ್ ಇಲ್ದಂಗೆ ಆಗ್ಬಿಟ್ಟಿದೆ. ಯಾವುದೋ ವಿಚಾರಕ್ಕೆ ಮೋದಿಯವ್ರ ಮೇಲೆ ಸಿಟ್ಟು ಬಂದ್ಬಿಡ್ಬೋದು, ಈ ಸರಿ ಅವರಿಗೆ ಓಟ್ ಹಾಕಲ್ಲ ಅಂತ ಡಿಸೈಡ್ ಮಾಡಿಬಿಟ್ಟಿರ್ಬೋದು. ಆದರೆ ರಾಹುಲ್ ಗಾಂಧಿ ಫೋಟೋ ನೋಡ್ತಿದ್ದಂಗೆ ಓಡೋಗಿ ಮೋದಿಯವರಿಗೆ ಹೊಡೆದ್ಬಿಡ್ತಾರೆ ಓಟ್ನ. ಇದು ಭಾರತದಲ್ಲಿ ಇವತ್ತಿರ್ತಕ್ಕಂಥ ಪರಿಸ್ಥಿತಿ. ಇನ್ನು 2 ವರ್ಷ ಟೈಮ್ ಇದೆ 29ಕ್ಕೆ. ಈಗಲೇ ವಿರೋಧ ಪಕ್ಷಗಳ ಪರಿಸ್ಥಿತಿ ಹಿಂಗಾಗ್ಬಿಟ್ಟಿದೆ. ಇನ್ನು 2 ವರ್ಷದೊಳಗಡೆ ಏನೇನಾಗುತ್ತೋ. ನಮಸ್ಕಾರ.